ನೀವು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು ಭೈರತಿ ರಣಗಲ್ ಚಿತ್ರದ ಬಗ್ಗೆ ಮಾತನಾಡೋಣ ಬನ್ನಿ. ಈ ಸಿನಿಮಾ ಇತ್ತೀಚೆಗೆ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿನಯದ ಕನ್ನಡದ ಮೊದಲ ಪ್ರೀಕ್ವೆಲ್ ಸಿನಿಮಾ. ಭೈರತಿ ರಣಗಲ್ ಹೇಗಿದೆ, ಏನ್ ಕತೆ, ಮಫ್ತಿ ಅಷ್ಟೇ ಸಿನಿಮಾ ಮಜಾ ಕೊಡುತ್ತಾ ಇಲ್ವಾ, ಎಲ್ಲವನ್ನ ನೋಡ್ಕೊಂಡು ಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಅವರ್ ಚಾನೆಲ್. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರಿಬೇಡಿ. ಭೈರತಿ ರಣಗಲ್ ರೋಣಾಪುರದ ಒಬ್ಬ ಸಾಮಾನ್ಯ ವ್ಯಕ್ತಿ. ತನ್ನ ಊರಿನ ಜನಗಳ ಒಳಿತಿಗಾಗಿ ಕರಿಕೋಟನ್ನ ತೊಟ್ಟು ನ್ಯಾಯದ ಚುಕ್ಕಾಣಿಯನ್ನ ಹಿಡಿತಾನೆ. ಎಲ್ಲರನ್ನ ತನ್ನವರು ಅಂತ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸದಲ್ಲಿ ನಿರತವಾಗಿರುತ್ತಾರೆ. ಆದರೆ ಒಂದು ದಿನ ಒಂದು ಪ್ರಭಾವಿ ಕೇಸಲ್ಲಿ ರಣಗಲ್ಲನ ಕರಿಕೋಟು ಗೆಲ್ಲೋದಕ್ಕೆ ಆಗದೇ ಇದ್ದಾಗ, ಅನ್ಯಾಯ, ದಬ್ಬಾಳಿಕೆ, ದುಡ್ಡು ಆ ಊರಿನಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಾಗ ಕರಿಕೋಟು ಬಿಚ್ಚಿಡುವಂತಹ ಭೈರತಿ ರಣಗಲ್ ಹೇಗೆ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್ ಅನಾಲಿಸಿಸ್. ಭೈರತಿ ರಣಗಲ್ 2 ಗಂಟೆ 14 ನಿಮಿಷ ಇರುವಂತಹ ನಿಯೋ ನೋಯರ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಇದು ಆಫ್ಟರ್ ಎ ಲಾಂಗ್ ಟೈಮ್ ಮಫ್ತಿ ಸಿನಿಮಾದ ನಂತರ ಡೈರೆಕ್ಟರ್ ನರ್ತನ್ ಅವರು ಕಮ್ ಬ್ಯಾಕ್ ಮಾಡಿರುವಂತಹ 2ನೇ ಸಿನಿಮಾ. ಈ ಸಿನಿಮಾದ ಮೊದಲನೇ ಸೀನ್ ಇಂದ ಹಿಡಿದು ಕೊನೆ ಸೀನ್ವರೆಗೂ ನಮ್ಮನ್ನ ಎಂಗೇಜ್ ಮಾಡೋದು ನರ್ತನ್ ಅವರ ಶಾರ್ಪ್ ರೈಟಿಂಗ್ ಮತ್ತು ಅವರು ಮಾಡಿಕೊಂಡಿರುವಂತಹ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದ್ರೆ ತುಂಬಾ ಜಾಮ್ ಪ್ಯಾಕ್ಟ್ ಆಗಿ ಸೀನ್ಗಳನ್ನ ಇವರು ಇಲ್ಲಿ ಕಟ್ಟಿದ್ದಾರೆ. ಸಿನಿಮಾದ ಲೆಂತ್ ಕೂಡ 2 ಗಂಟೆ 14 ನಿಮಿಷ ಇರೋದ್ರಿಂದ ತುಂಬಾ ಪೇಸಿಯಾಗಿ ಸೀನ್ಗಳು ಟ್ರಾವೆಲ್ ಆಗುತ್ತೆ. ಅಂಡ್ ಎಲ್ಲೂ ಸ್ಟ್ರಕ್ ಆಗಿದೆ ಅನ್ನೋ ಫೀಲ್ ಕೂಡ ನಿಮಗೆ ಸಿಗಲ್ಲ. ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿರೋದ್ರಿಂದ ಕನೆಕ್ಟಿಂಗ್ ಸೀನ್ಗಳು, ಕ್ಯಾರೆಕ್ಟರ್ಗಳು ಎಲ್ಲೂ ಔಟ್ ಆಫ್ ದ ಲಾಜಿಕ್ ಹೋಗದೆ ತುಂಬಾ ಚೆನ್ನಾಗಿ ಇದನ್ನ ಸ್ಕ್ರೀನ್ ಪ್ಲೇನಲ್ಲಿ ಬ್ಲೆಂಡ್ ಮಾಡಿದ್ದಾರೆ. ಅದಕ್ಕೆ ನರ್ತನ್ ಅವರು ಆನ್ ಪೇಪರ್ ಮಾಡ್ಕೊಂಡಿರುವಂತಹ ಪ್ರಿಪರೇಷನ್ ಮತ್ತು ಸ್ಟೇಜ್ ಬಿಲ್ಡಿಂಗ್ಗೆ ಕಾರಣ. ಭೈರತಿ ರಣಗಲ್ ಪಾತ್ರಕ್ಕೆ ಮಫ್ತಿ ಸಿನಿಮಾದಲ್ಲಿ ಇದ್ದಂತಹ ತೂಕ ಮತ್ತು ನಮ್ಮ ಮೇಲೆ ಆ ಪಾತ್ರ ಮಾಡಿದಂತಹ ಇಂಪ್ಯಾಕ್ಟ್ ಇತ್ತಲ್ಲ, ಅದನ್ನ ಚೂರು ಕೆಳಗಿಳಿಸದೆ ಅದರ ಸ್ಟ್ಯಾಂಡ್ ಅಲೋನ್ ನರೇಷನ್ನಲ್ಲಿ ಕೂಡ ನಮ್ಮನ್ನ ಡಿಸಪಾಯಿಂಟ್ ಮಾಡದೆ ಇರೋ ರೀತಿನಲ್ಲಿ ಕಟ್ಟಿಕೊಟ್ಟಿರುವಂತಹ ಇವರ ಬ್ರಿಲಿಯನ್ಸ್ಗೆ ಒಂದು ಅಪ್ಲೋಸ್ ಸಿಗಲೇಬೇಕು. ಈ ಸಿನಿಮಾದ ಬೆಸ್ಟ್ ವಿನ್ನರ್ ಅಂತ ನನಗೆ ಪರ್ಸನಲಿ ಅನಿಸಿದ್ದು ಇದರಲ್ಲಿ ನರ್ತನ್ ಅವರು ಬರ್ಕೊಂಡಿರುವಂತಹ ಫ್ರೆಶ್ ಸೀನ್ಗಳು, ಅದು ಥ್ರಿಲ್ ಅನ್ನು ಕೊಡುತ್ತದೆ. ನನಗೆ ಎಸ್ಪೆಷಲಿ ಭೈರತಿ ರಣಗಲ್ ಅವರ ಚೈಲ್ಡ್ಹುಡ್ ಪೋರ್ಷನ್ ಆಗಿರಬಹುದು, ವಾರ್ ಸೀನ್ ಆಗಿರಬಹುದು, ಐ ವಿಟ್ನೆಸ್ ಸೀನು, ಪೊಲೀಸ್ ಸ್ಟೇಷನ್ ಸೀನು, ಹೀಗೆ ಸುಮಾರು ಸೀನ್ಗಳನ್ನ ಗ್ರಿಪ್ಪಿಯಾಗಿ ಬರ್ಕೊಂಡಿದ್ದಾರೆ. ಅದು ಭೈರತಿ ರಣಗಲ್ ಕ್ಯಾರೆಕ್ಟರ್ನ ಇಲ್ಲಿ ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡುತ್ತೆ. ಕಂಪೇರಿಟಿವ್ಲಿ ನನಗೆ ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನಿಸ್ತು ಕಂಪೇರ್ ಟು ಸೆಕೆಂಡ್ ಹಾಫ್. ಆದ್ರೆ ಇಂಟರ್ವೆಲ್ ಬ್ಯಾಂಗ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ಅದರಲ್ಲಿ ಶಿವಣ್ಣ ಅವರ ಕ್ಯಾರೆಕ್ಟರ್ನ ಒಂದು ಟ್ರಾನ್ಸಿಷನ್ ಬರುತ್ತೆ. ಅದಕ್ಕೆ ಕಾಸು ಅಷ್ಟು ಚೆನ್ನಾಗಿ ಸ್ಲೋ ಬರ್ನ್ ಆಗಿ ತಗೊಂಡು ಹೋಗಿ ಅದನ್ನ ಇಂಟರ್ವೆಲ್ ಟೈಮ್ ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ. ಅದಂತೂ ಚಿನ್ನ. ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಮಾತಾಡೋಣ ಗುರುವೇ, ಪ್ರತಿ ಫ್ರೇಮ್ ಅಲ್ಲೂ ಡೈಲಾಗ್ಗಿಂತ ಜಾಸ್ತಿ ಅವರ ಕಣ್ಣುಗಳೇ ಮಾತಾಡುತ್ತೆ. ಅವರ ಕಣ್ಣುಗಳನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಅಟ್ ದಿಸ್ ಏಜ್ ಅವರ ಸ್ವಾಗನ್ ಆಟಿಟ್ಯೂಡ್ ಮಾತ್ರ ಬೆಂಕಿ. ಅವರು ಮಚ್ ಹಿಡಿಯೋ ಸೀನ್ ಇದೆ, ಅದರ ಬಗ್ಗೆ ನನಗೆ ಹೇಳಬೇಕು ಅಂತ ನಾಲಿಗೆ ಕೆರಿತಾ ಇದೆ. ಆದ್ರೆ ಜಾಸ್ತಿ ಹೇಳಿದ್ರೆ ಆ ಸೀನು ಸ್ಪಾಯ್ಲರ್ ಆಗ್ಬಿಡುತ್ತೆ. ದಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಸೀನ್ ಇನ್ ರೀಸೆಂಟ್ ಟೈಮ್ಸ್ ಅಂತ ಹೇಳಬಹುದು. ಅದನ್ನ ಮಾತ್ರ ನೀವು ಥಿಯೇಟರ್ ಅಲ್ಲೇ ವಿಟ್ನೆಸ್ ಮಾಡಬೇಕು. ಆ ವಿಶಲ್ ಮತ್ತೆ ಕೂಗಾಟದ ಮಧ್ಯ ಇನ್ನೂ ಸಿನಿಮಾದ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಮುದ್ದಾಗಿ ಕಾಣಿಸ್ತಾರೆ. ಆಸ್ ಯೂಸುವಲ್ ಅವರ ಪಾತ್ರ ಚಿಕ್ಕದಾಗಿದೆ ಅಂಡ್ ಆ ಚೌಕಟ್ಟಲ್ಲೇ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಗೋಪಾಲಕೃಷ್ಣ ದೇಶಪಾಂಡೆ ಅಂಡ್ ಬಾಬು ಹಿರಣಯ್ಯ ಆಸ್ ಯೂಸುವಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೇನ್ ವಿಲನ್ ಆಗಿ ರಾಹುಲ್ ಬೋಸ್ ಒಬ್ಬ ಕಾರ್ಪೊರೇಟ್ ವಿಲನ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಡಬ್ಬಿಂಗ್ ಮಾಡಿರುವವರ ಕೆಲಸ ಕೂಡ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೆರೆ ಮೇಲೆ ತರೋದಕ್ಕೆ ಗೀತಾ ಪ್ರೊಡಕ್ಷನ್ಸ್ ಒನ್ ಆಫ್ ದ ಮೇನ್ ರೀಸನ್ಸ್. ಸಿನಿಮಾದ ಸೆಟ್ ವರ್ಕ್ ಆಗಿರಬಹುದು, ಜೂನಿಯರ್ಗಳ ದಂಡ ಆಗಿರಬಹುದು, ಸ್ಟಾರ್ ಕಾಸ್ಟ್ ಆಗಿರಬಹುದು, ಎಲ್ಲವೂ ಆನ್ ಪಾಯಿಂಟ್ ಅಲ್ಲಿದೆ. ಅಂಡ್ ಮಫ್ತಿ ಸಿನಿಮಾದ ಭೈರತಿ ರಣಗಲ್ ಪಾತ್ರಕ್ಕೆ ಇದ್ದ ಕೆಪ್ಯಾಸಿಟಿನ ಇಳಿಸದೆ, ಹಾಗೆ ಇಲ್ಲಿನ ಪ್ರೊಡಕ್ಷನ್ ಅಷ್ಟೇ ರಿಚ್ ಆಗಿ ಬಂದಿದೆ. ಕಂಪೇರಿಟಿವ್ಲಿ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ರವಿ ಬಸ್ರೂರ್ ಅವರ ಸಿನಿಮಾಗಳಲ್ಲಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ ಈ ಸಿನಿಮಾದಲ್ಲಿ ನನಗೆ ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಭೈರತಿ ರಣಗಲ್ ಥೀಮ್ ಮ್ಯೂಸಿಕ್ ಚೆನ್ನಾಗಿದೆ. ಅದು ಕೆಲವು ಸೀನ್ಗಳನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಎಲಿವೇಟ್ ಮಾಡಿದೆ. ಕಾವಲಿಗ ಸಾಂಗ್ ಮತ್ತು ಟೈಟಲ್ ಟ್ರ್ಯಾಕ್ ಚೆನ್ನಾಗಿ ಮೂಡಿ ಬಂದಿದೆ ವಿತ್ ಗುಡ್ ಎನರ್ಜಿ.
ನವೀನ್ ಕುಮಾರ್ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಆದರೆ ಸಿನಿಮಾದಲ್ಲಿ ಸುಮಾರುಗಳು ಸ್ಟ್ರೆಚೆಡ್ ಅನ್ನೋ ಫೀಲ್ ಬರ್ತಾ ಇತ್ತು. ದಟ್ ಈಸ್ ಬಿಕಾಸ್ ಅವರು ಇಡೀ ಸಿನಿಮಾವನ್ನ ಅನಮಾರ್ಫಿಕ್ ಲುಕ್ ಅಲ್ಲಿ ಮೈಂಟೈನ್ ಮಾಡೋದಕ್ಕೆ ಹೋಗಿರೋದ್ರಿಂದ ಅದು ಸ್ವಲ್ಪ ಹೊಸ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು. ಅಂಡ್ ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕೂಡ ಖಂಡಿತ ಟೈಮ್ ತಗೊಳ್ತು. ಸಿನಿಮಾದ ಫೈಟ್ ಆಕ್ಷನ್ ಕೋರಿಯೋಗ್ರಫಿ ಚೆನ್ನಾಗಿ ಬಂದಿದೆ. ಆದ್ರೆ ಕ್ಲೈಮ್ಯಾಕ್ಸ್ ಆಕ್ಷನ್ ಸೀಕ್ವೆನ್ಸ್ ಇನ್ನೂ ಬೆಟರ್ ಮಾಡುವಂತಹ ಸ್ಕೋಪ್ ಅಂತೂ ಇಲ್ಲಿ ಖಂಡಿತ ಇತ್ತು. ಸಿನಿಮಾ ಕೊಟ್ರೆ ನಮ್ಮ ಕನ್ನಡದ ಆಡಿಯನ್ಸ್ ಅದನ್ನ ಖಂಡಿತ ಸೆಲೆಬ್ರೇಟ್ ಮಾಡ್ತಾರೆ ಅಂಡ್ ಅದು ಒಳ್ಳೆ ಗ್ರೋಸರ್ ಕೂಡ ಆಗುತ್ತೆ. ಆ ತರದೇ ಒಂದು ಸಿನಿಮಾ ಬೈರತಿ ರಣಗಲ್. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದು ಶಿವಣ್ಣ ಅವರ ಒನ್ ಮ್ಯಾನ್ ಶೋ ಅಂತ ಹೇಳಬಹುದು. ವಿತ್ ನರ್ತನ್ ಅವರ ಬ್ರಿಲಿಯಂಟ್ ರೈಟಿಂಗ್. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಲವ್ ಯು ಆಲ್. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.